ಈಗಾಗಲೇ ರಕ್ತದೂತ ಸೇವೆ ನಮಗೆ ಪ್ರೇರಣೆ ಅಂದರೆ ಇದನ್ನ ಪ್ರಾರಂಭ ಮಾಡ್ಬೇಕಂದ್ರೆ ತಾವು ನೋಡಿದಿರಿ ಜೊಮ್ಯಾಟೊ ಅಥವಾ ಸ್ವಿಗ್ಗಿ ನಾವೇನೋ ಆರ್ಡರ್ ಮಾಡಿದರೆ 10 ನಿಮಿಷದಲ್ಲಿ ನಮ್ಮ ಮನೆಗೆ ಬರುತ್ತೆ ಫುಡ್. ಅದೇ ರೀತಿ ಅದೇ ಒಂದು ಪ್ರೇರಣೆಯಿಂದ ನಾವು ಯಾಕೆ ಈ ಒಂದು ಇದನ್ನು ಮಾಡಬಾರ್ದು, ಒಂದು ವಿಶೇಷ ಸೇವೆ ಕೊಡ್ಬೋದು ರಕ್ತದೂತ ಸೇವೆ ಅಂಥೇಳಿ. ಅನೇಕರಿಗೆ ಏನಿದೆ, ಮನೆಯಲ್ಲಿ ಒಬ್ಬರೇ ಅಥವಾ ಫ್ಯಾಮಿಲಿ ಗಂಡ ಹೆಂಡತಿ ಇಬ್ಬರೇ ಇರ್ತಾರೆ. ಈಗ ಹಾಸ್ಪಿಟಲ್ನಲ್ಲಿ ಯಾರಾದರೂ ಒಬ್ಬರನ್ನ ಅಡ್ಮಿಟ್ ಮಾಡಿದಾಗ ಇಮಿಡಿಯೇಟ್ ಬ್ಲಡ್ ಕಲೆಕ್ಟ್ ಮಾಡಿರಿ ಅಂತ, ಬ್ಲಡ್ ತೊಗೊಂಬರ್ರಿ ಅಂತ ಹೇಳಿದಾಗ ಅದು ಏನಾಗುತ್ತೆ, ಅವ್ರಿಗೆ ತೊಂದರೆ, ಎಲ್ಲಿ ಬ್ಲಡ್ ಸಿಗುತ್ತೆ, ಹೇಗೆ, ಈಗೆಲ್ಲ ಒಂದು ಪ್ರಾಬ್ಲಮ್ಸ್ ಇರುತ್ತೆ. ಅದಕ್ಕೆ ನಾವು ಏನು ಮಾಡಿದ್ವಿ, ನಮ್ಮ ಒಂದು ರಕ್ತದೂತ ಸೇವೆ ಆಸ್ಪತ್ರೆಯಿಂದ ಫೋನ್ ಬಂದ ತಕ್ಷಣ ನಮ್ಮ ಸಿಬ್ಬಂದಿ, ನಮ್ಮದೇನೋ ಒಂದು ಏನು ಹೆಲ್ಪ್ಲೈನ್ ಇದೆ, ಅದಕ್ಕೆ ಫೋನ್ ಬಂದ ತಕ್ಷಣ ನಮ್ಮ ಸಿಬ್ಬಂದಿ ನಮ್ಮ ರಾಷ್ಟ್ರೋತ್ಥಾನ ರಕ್ತ ಕೇಂದ್ರ ಸಿಬ್ಬಂದಿ ಇಮಿಡಿಯೇಟ್ ಆ ಆಸ್ಪತ್ರೆಗೆ ಹೋಗಿ ಬ್ಲಡ್ ಸ್ಯಾಂಪಲ್ಲು ಮತ್ತು ಲೆಟರ್ ಕಲೆಕ್ಟ್ ಮಾಡಿ ಆ ಬ್ಲಡ್ ಸ್ಯಾಂಪಲನ್ನು ನಮ್ಮದು ಇದೇನೋ ಒಂದು ಐಸ್ ಪ್ಯಾಕ್ ಇದೆ, ಈ ಐಸ್ ಪ್ಯಾಕ್ನಲ್ಲಿ ಇಟ್ಕೊಂಡು ಬ್ಲಡ್ ಬ್ಯಾಂಕಿಗೆ ಬಂದ ತಕ್ಷಣ ಇಲ್ಲಿ ನಮ್ಮಲ್ಲಿರುವಂಥ ಒಂದು ಏನು ಬ್ಲಡ್ ಅವೈಲೇಬಲ್ ಬ್ಲಡ್ಡನ್ನು ಅದನ್ನು ಕ್ರಾಸ್ ಮ್ಯಾಚಿಂಗ್ ಅಂತ ಹೇಳ್ತೀವಿ ನಾವು. ಅಂದರೆ ಪೇಷಂಟಿಗೆ ಇದು ಆಗಬಾರ್ದು, ರಿಯಾಕ್ಷನ್ ಆಗಬಾರ್ದು ಅಂತೇಳಿ ಅದು ಕ್ರಾಸ್ ಮ್ಯಾಚಿಂಗ್ ಮಾಡಿ ಮತ್ತೆ ಆಸ್ಪತ್ರೆಗೆ ಮುಟ್ಟಿಸುವ ಒಂದು ನೂತನ ಸೇವೆಯನ್ನು ಪ್ರಾರಂಭ ಮಾಡಿದ್ದೀವಿ. ಇದು ಕಳೆದ 6 ತಿಂಗಳಿಂದ ಮಾಡಿದ್ದೀವಿ. ಭಾಳ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಇದೇ ರೀತಿ ಇನ್ನೂ ಅನೇಕ ಆಸ್ಪತ್ರೆಗಳಿಗೆ ಈ ಒಂದು ಸೇವೆಯನ್ನು ಎಕ್ಸ್ಟೆಂಡ್ ಮಾಡ್ಬೇಕಂತ ಹೇಳಿ ಒಂದು ವಿಚಾರ ಇದೆ. ಸರ್, ಎಷ್ಟು ಗಂಟೆ ಒಳಗೆ ಅಥವಾ ಎಷ್ಟು ಇದರೊಳಗೆ ಅವ್ರಿಗೆ ಹೋಗಿ ಬ್ಲಡ್ ಮುಗಿಸುತ್ತೆ? ಫೋನ್ ಬಂದ ತಕ್ಷಣ ನಮ್ಮ ಸಿಬ್ಬಂದಿ ಹೋಗಲಿಕ್ಕೆ ಒಂದು 10 ನಿಮಿಷ, ಅಲ್ಲಿ ಬ್ಲಡ್ ಕಲೆಕ್ಟ್ ಮಾಡಿ ಮತ್ತೆ ವಾಪಸ್ ಬ್ಲಡ್ ಬ್ಯಾಂಕಿಗೆ ಬರಲಿಕ್ಕೆ 10 ನಿಮಿಷ, ಇಲ್ಲಿ 45 ನಿಮಿಷ ನಮಗೆ ಅದು ಮಷಿನ್ ಸಮಯ ಇದೆ ಕ್ರಾಸ್ ಮ್ಯಾಚಿಂಗ್. ಸೊ 1 ತಾಸು 10 ನಿಮಿಷದಲ್ಲಿ ನಾವು ಅವರಿಗೆ ವಾಪಸ್ ಇದೇನು ಬ್ಲಡ್ಡನ್ನು ಮುಟ್ಟಿಸೋ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಅಂದ್ರೆ ಮನೆಯಲ್ಲಿ ಯಾರೆಲ್ಲ ಒಬ್ಬಂಟಿಗೆ ರೋಗಿಗಳಿದ್ರೆ ಅವ್ರಿಗೆ ಭಾಳ ಅನುಕೂಲ ಆಗುತ್ತೆ. ಈಗ ಮತ್ತೊಂದು ಮಾಡ್ತದೆ ಸರ್, ಇನ್ನೊಂದು ವೆಹಿಕಲ್, ಯಾಕಂದರೆ ಇದು ನಾನು ಎಲ್ಲ ಆಸ್ಪತ್ರೆಗಳಿಗೆ ಈ ಒಂದು ಸೇವೆಯನ್ನು ಎಕ್ಸ್ಟೆಂಡ್ ಮಾಡಬೇಕಂದ್ರೆ ಒಂದು ವಾಹನದಿಂದ ಆಗೋದಿಲ್ಲ. ಹೀಗಾಗಿ ನಾವು ಅನೇಕರಿಗೆ ವಿನಂತಿ ಮಾಡ್ಕೊಡ್ತೀವಿ, ಇನ್ನೊಂದು ಡೊನೇಷನ್ ಕೊಟ್ಟರೆ ಅಂತೇಳಿ. ಈಗ ಲಯನ್ಸ್ ಕ್ಲಬ್ ನರಗುಂದವರು ಇದನ್ನು ನಾವು ಮೊದಲನೇ 1 ಜುಲೈನಲ್ಲಿ ಫಸ್ಟ್ ವೀಕ್ನಲ್ಲಿ ನಾವು ಕೊಡ್ತೀವಿ ಅಂತ ಹೇಳಿ ವಾಗ್ದಾನ ಮಾಡಿದ್ದಾರೆ. ಅದರ ನಂತರ ಇನ್ನೂ ಒಂದು ಸುಮಾರು 7-8 ಆಸ್ಪತ್ರೆಗೆ ಈ ಒಂದು ಸೇವೆಯನ್ನು ಎಕ್ಸ್ಟೆಂಡ್ ಮಾಡ್ತಾ ಇದ್ದೀವಿ. ಈಗ ಸದ್ಯಕ್ಕೆ ಎಷ್ಟು ಹಾಸ್ಪಿಟ್ಲ್ಗಳಿವೆ? ಈಗ ಒಂದು 5 ಆಸ್ಪತ್ರೆಗಳಿದೆ. ಫಸ್ಟು ನಮ್ದು ಬ್ಲಡ್ ಬ್ಯಾಂಕ್ ನಂಬರ್ಗೆ ಫೋನ್ ಮಾಡ್ತಾರೆ ಸರ್. ತುರ್ತು ಸೇವೆ ಅಂತ ನಾವು ರಕ್ತದೂತ ನಂಬರ್ ಕೊಟ್ಟಿದ್ದೀವಲ್ಲ, ಅದಕ್ಕೆ ಫೋನ್ ಮಾಡ್ತಾರೆ. ಹಿಂಗೆ ಯಾವ ಹಾಸ್ಪಿಟಲಿಂದ ಯಾವ ಬ್ಲಡ್ ಗ್ರೂಪ್ ಬೇಕಂತ ಫೋನ್ ಮಾಡ್ತಾರೆ. ಫೋನ್ ಮಾಡಿದ್ದು ವಿತಿನ್ 10 ನಿಮಿಷ ಒಳಗೆ ನಾವು ಹಾಸ್ಪಿಟಲ್ಗೆ ಹೋಗಿ ಪೇಷಂಟ್ ಅಟೆಂಡರ್ ಹತ್ರ ಮತ್ತು ಡಾಕ್ಟರ್ ಹತ್ರ ಅಪ್ರೋಚ್ ಮಾಡಿಬಿಟ್ಟು ಪೇಷಂಟ್ ಲೆಟ್ರು, ಶಾಂಪಲ್ಲು ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ಬಂದು ಅಲ್ಲಿಂದ ಇಲ್ಲಿ ಬಂದು ಬ್ಲಡ್ ಕ್ರಾಸ್ ಮ್ಯಾಚಿಂಗ್ ಟೆಸ್ಟಿಂಗ್ ಅಂತ ಮಾಡ್ತೀವಿ, ರಕ್ತದ ಹೊಂದಾಣಿಕೆ ಅಂತ. ಅದು ಮಾಡೋಕ್ಕೆ 45 ನಿಮಿಷ ಬೇಕು ಸರ್. 45 ನಿಮಿಷದಲ್ಲಿ ಟೆಸ್ಟ್ ಹಾಕಿಸ್ಬಿಟ್ಟು ಮತ್ತು ಇಲ್ಲಿಂದ ತೊಗೊಂಡೋಗಿ ವಿತಿನ್ 10 ನಿಮಿಷದಾಗ ಪೇಷಂಟ್ ಯಾವ ವಾರ್ಡಲ್ಲಿ ಅಡ್ಮಿಟ್ ಆಗಿರುತ್ತೋ ಪೇಷಂಟ್ ಬೆಡ್ ಸೈಡಲ್ಲಿ ಹೋಗಿ ಹ್ಯಾಂಡ್ ಓವರ್ ಮಾಡಿಬಿಟ್ಟು ಇದೆಲ್ಲ ಕೊಡ್ತೀವಿ. ಪ್ರತಿದಿನ ಎಷ್ಟು ಮಾಡ್ತೀರಾ ಅಂದಾಜು? ಈಗ ಕಳೆದ ನಾವು 2-3 ತಿಂಗಳಿಂದ ಪ್ರತಿದಿನ ಒಂದು 6ರಿಂದ 7 ಇವತ್ತು ಮಾಡ್ತಾ ಇದ್ದೀವಿ ಸರ್. ಬಟ್ 2ರಿಂದ 3 ತಿಂಗಳಿಂದ ಅಂದರೆ ಒಂದು 150 ಪೇಷಂಟಿಗೆ ನಾವು ಸೇವೆ ಮುಗಿಸಿದ್ದೀವಿ. 1 ತಾಸು ಒಳಗೆ ಮುಗಿಸಿದ್ವಿ. ಜನಗಳ ರೆಸ್ಪಾನ್ಸಿವ್ ಚೆನ್ನಾಗಿದೆ? ರೆಸ್ಪಾನ್ಸು ಚೆನ್ನಾಗಿದೆ. ಈಗ ಮನೆ ಇರ್ತಾರೆ, ಆಮೇಲೆ ಬೇರೆ ಊರಿಂದ ಬಂದಿರ್ತಾರೆ, ಅವ್ರು ನಮ್ಮ ಬ್ಲಡ್ ಬ್ಯಾಂಕ್ ಎಲ್ಲೈತೆ ಅಂತ ಗೊತ್ತಿರಂಗಿಲ್ಲ. ಅವ್ರಿಗೆ ಹುಡ್ಕಾಡೋದು, ನಮ್ಮ ಬ್ಲಡ್ ಬ್ಯಾಂಕಿಗೆ ಬಂದು ಭಾಳ ತೊಂದರೆ ಆಗಕತ್ತಿತ್ತಲ್ಲ ಸರ್, ಅದನ್ನು ನಾವು ಕಡಿಮೆ ಮಾಡ್ಬೇಕಂತ ಸೊ ನಾವೇ ಹೋಗಿ ಸ್ವಯಂ ಪ್ರೇರಿತವಾಗಿ ಮಾಡೋದು.